ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಇವರಿಬ್ಬರ ಕ್ರೇಜ್ ಆಗಿದೆ ಒಂದು ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ಮೂಲಕ ಕನ್ನಡ ಕುರಿತರ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬುಲೆಟ್ ರಕ್ಷಕ್ ಹಾಗೇನೆ ಅವ್ರ ಜೊತೆಗಿದ್ದಾರೆ ನಮ್ಮ ರಮೋಲಾ ಅವರು. ಇಬ್ರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ರು? ಸೂಪರ್ ಆಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಹೇಗಿದೆ ಎಕ್ಸ್ಪೀರಿಯನ್ಸ್? ರನ್ನರ್ ಅಪ್ ಆಗಿದ್ರೆ ಕಂಗ್ರಾಚುಲೇಷನ್ಸ್ ಮೊದಲನೇದಾಗಿ ನಮ್ಮ ಬಾಸ್ ಟಿವಿ ಕಡೆಯಿಂದ. ಥ್ಯಾಂಕ್ ಯು. ಸೊ ಹೆಂಗಿದೆ ಆ ವೈಬ್ಸ್ ಎಲ್ಲ? ತುಂಬಾ ಖುಷಿ ಇದೆ. ಅಂದ್ರೆ ಶೋಗ್ ಬಂದಾಗಲೇ ಡೌಟ್ ಇಂದ ಬಂದವನು ಇವತ್ತು ವಿನ್ನರ್ ರನ್ನರ್ ಆಗಿ ನಿಂತ್ಕೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ಜನರು ಕೊಟ್ಟಿರೋ ಪ್ರೀತಿ, ನಮ್ಮಲ್ಲಿ ಅವ್ರು ಮಾಡಿರೋ ಮೆಂಟರಿಂಗು, ಟೀಮ್ ನಮ್ಮ ಮೇಲೆ ಇಟ್ಟು ಕೊಟ್ಟಿರೋಂಥ ನಂಬಿಕೆ ಎಲ್ಲ ಇವತ್ತು ಗೆಲ್ಸಿದೆ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ನನಗೂ ಓವರ್ ಆಲ್ ಒಂದು ರಿಯಾಲಿಟಿ ಶೋ, ಫಸ್ಟ್ ರಿಯಾಲಿಟಿ ಶೋ ನನಗೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನೂ ಹೆಚ್ಚು ರಿಯಾಲಿಟಿ ಶೋಸ್ ನ ಮಾಡುವಂತ ಕಾನ್ಫಿಡೆನ್ಸ್ ಬಂತು. ಅಂಡ್ ಆಲ್ಸೋ ನನ್ನ ಕರಿಯರ್ ಅಲ್ಲೂ ಕೂಡ ಮುಂದುವರಿಬಹುದು. ನಾನು ಮಾತಾಡಕ್ಕೆ ತುಂಬಾ ಭಯ ಪಡ್ತಾ ಇದ್ದೆ, ಬರೀ ಸೀರಿಯಲ್ ಅಲ್ಲಿ ಡೈಲಾಗ್ಸ್ ಹೇಳಿ ಅಭ್ಯಾಸ ಇತ್ತು. ಸೊ ರಿಯಾಲಿಟಿ ಶೋ ಅಲ್ಲಿ ರಿಯಲ್ ಸೆಲ್ಫ್ ನ ತೋರಿಸ್ಕೊಂಡು ರಿಯಲ್ ಆಗಿ ಹೇಗಿರ್ತೀನಿ ಅದು ಜನಕ್ಕೆ ಇಷ್ಟ ಆಗಿರೋದ್ರಿಂದ ಸೊ ಮುಂದೆ ಮಾತಾಡೋದು ಅಥವಾ ರಿಯಾಲಿಟಿ ಶೋಸ್ ನ ಮಾಡೋ ಅಂತ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ರಕ್ಷಕ್ ಅವ್ರನ್ನ ಫುಲ್ ಟೋಟಲ್ ಆಗಿ ಚೇಂಜ್ ಮಾಡಿದಾರಂತೆ ರಮೋಲಾ ಅವರು, ನಿಜನಾ ಅಂತ? ಟೋಟಲ್ ಆಗಿ ಚೇಂಜ್ ಆಗಿಲ್ಲ ಅನ್ಸುತ್ತೆ, ಇನ್ನೂ ಸ್ವಲ್ಪ ಚೇಂಜ್ ಮಾಡಕ್ಕಿದೆ. ಬಟ್ ಹೋಗ್ತಾ ಹೋಗ್ತಾ ಮುಂದೆ ಜೀವನದಲ್ಲಿ ಅವನು ಚೇಂಜ್ ಮಾಡ್ಕೊಂತಾನೆ. ವಯಸ್ಸಾಗ್ತಾ ಆಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಇನ್ನು ಚಿಕ್ಕವನಲ್ವಾ, ಸೊ ಚಿಕ್ಕ ತಪ್ಪನ ಮಾಡ್ತಾ ಇರ್ತಾನೆ. ಹಾಗಾಗಿ ದೊಡ್ಡವನಾಗ್ತಾ ಆಗ್ತಾ ದೊಡ್ಡ ತಪ್ಪು ಮಾಡಲ್ಲ. ಎಷ್ಟು ಚಾಲೆಂಜಸ್ ಅಂತ ಅನ್ನಿಸ್ತು ನಿಮ್ಗೆ ಅವರ ಚೇಂಜಸ್ ಮಾಡೋದಕ್ಕೆ? ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಲ್ಲೇ ಕೊಟ್ಬಿಟ್ಟಿದ್ರು ನನಗೆ, ಹೆಂಗೆ ಕೆತ್ತದು ಇದನ್ನ ಅಂತ. ಹೆಣ್ಮಕ್ಳ ಮಾತು ನಾನು ಕೇಳಲ್ಲ, ಯಾರ ಮಾತು ನಾನು ಕೇಳಲ್ಲ ಅಂತ ಇದ್ದಾನೆ. ನನಗೆ ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ ಫಸ್ಟ್. ಅದಕ್ಕೆ ಇವನಂತೂ ರಫ್ ಆಗಿದ್ದಾನೆ, ನಾನ್ ಸ್ವಲ್ಪ ಸಾಫ್ಟ್ ಆಗಿ ಜೆಂಟಲ್ ಆಗಿ ಮಾತಾಡಿದ್ರೆ ಮಾತು ಕೇಳ್ಬೋದು ಅನ್ಸ್ತು. ಸೊ ತುಂಬಾ ಸಾಫ್ಟ್ ಆಗಿ ಹೀಗ್ ಮಾಡೋಣ ಅಂತ ಮಾತಾಡ್ತಿದ್ದೆ. ಆಮೇಲೆ ಅವನು ಹೆಂಗಂದ್ರೆ ನನ್ನ ಸಾಫ್ಟ್ ಅಂತ ಅನ್ಕೊಂಡಿದ್ದ, ಇವಳನ್ನೇ ನಾನು ಹೇಳ್ದಂಗೆ ಕೇಳೋ ತರ ಮಾಡ್ಕೊಂಬೇಡ ಅಂತ ಮೈಂಡ್ ಸೆಟ್ ಅಲ್ಲಿ ಇದ್ದ ಅನ್ಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ನಾನ್ ಹಂಗಿರ್ಲಿಲ್ಲ. ಹೇಳ್ತಾ ನನ್ನ ಪೇಶನ್ಸ್ ಲೆವೆಲ್ ಒಡೆದು ನಾಗವಲ್ಲಿ ಕ್ಯಾರೆಕ್ಟರ್ಗೆ ಹೋಗ್ಬಿಟ್ಟೆ ನಾನು. ಆಮೇಲೆ ಇವನು ರಾಮನಾಥ್ ತರ ಫುಲ್ ಚೇಂಜ್ ಆಗ್ಬಿಟ್ಟ. ಹಾಗೆ ಒಂದೊಂದು ಪ್ರೋಸೆಸ್ ಅಲ್ಲೂ ಒಂದೊಂದು ಕ್ಯಾರೆಕ್ಟರ್. ಹೆಣ್ಮಕ್ಳು ಅಂತಂದ್ರೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಅಂತಾರೆ. ಸೊ ಎಲ್ಲಾ ಸ್ವಿಂಗ್ಸು ನೋಡಿ ಸೊ ನನ್ನೊಬ್ಳು ಮೂಡ್ ಸ್ವಿಂಗ್ಸ್ ನ ಹ್ಯಾಂಡಲ್ ಮಾಡಿದ್ರೆ ಇನ್ನ ಲೈಫ್ ಅಲ್ಲಿ ಎಷ್ಟೇ ಹುಡುಗಿರು ಬಂದ್ರು ಹ್ಯಾಂಡಲ್ ಮಾಡಕ್ಕೆ ರೆಡಿ ಆಗಿದ್ದಾನ ಅವನು. ಹಂಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅವನು ಮೆಂಟರಿಂಗ್ ಮಾಡೋದು ನನಗೆ ಚಾಲೆಂಜಿಂಗ್ ಆಗಿದ್ರಿಂದ ಇನ್ನ ಇಂಟ್ರೆಸ್ಟಿಂಗ್ ಆಗ್ತಾ ಹೋಯ್ತು ಅದು. ಎವ್ರಿ ಎಪಿಸೋಡ್, ಎವ್ರಿ ಕಾನ್ಸೆಪ್ಟ್ಸ್. ಸೊ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನಿಸ್ತು ರಕ್ಷಕ್? ಯಾಕಂತಂದ್ರೆ ನಾನು ಇರೋದೇ ಹಿಂಗೆ ಅನ್ನುವಂತ ಒಂದು ರಿಯಾಲಿಟಿ ಮೂಲಕ ನೀವು ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ರಿ. ಅದಾದ ನಂತರ ಒಂದಷ್ಟು ಚೇಂಜಸ್ ಅನ್ನ ಮಾಡ್ಕೊಂಡ್ರಿ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ. ಆ ಚೇಂಜಸ್ ಅನಿವಾರ್ಯ ಆಗಿತ್ತಾ ಅಥವಾ ನೀವಿಬ್ಬರ ಬಾಂಡಿಂಗ್ ಗೋಸ್ಕರ ಮಾಡ್ಕೊಂಡಿದ್ದ ಅಂತ? ಅಂದ್ರೆ ಆ ಚೇಂಜಸ್ ನೋಡಾದ್ಮೇಲೆ ನನಗೆ ಖುಷಿ ಆಯ್ತು, ರಕ್ಷಕ್ ಈ ತರನೂ ಇರ್ಬೋದು ಅಂತ. ಯಾಕಂದ್ರೆ ನನ್ನ ಲೈಫಲ್ಲಿ ಯಾವತ್ತು ನಾನು ಸೋಲೋ ಆಟ ಆಡ್ಕೊಂಡ್ ಬಂದಿರೋದು. ಎಷ್ಟೇ ಗೆದ್ರು, ಎಷ್ಟೇ ಸೋತ್ರು, ಎಷ್ಟೇ ಅವಮಾನಗಳಾದ್ರೂ ನಾನು ಒಬ್ನೇ ಫೈಟ್ ಮಾಡ್ಕೊಂಡ್ ಬಂದಿರೋದು. ಇಲ್ಲಿ ಯಾರು ನಾನು ಸಪೋರ್ಟ್ ಬಂದು ನಿಂತ್ಕೊಂಡು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದವರಿಲ್ಲ. ಎಲ್ರು ಹೇಳ್ತಾರೆ ರಕ್ಷಕ್ ಇರೋ ಆಟಿಟ್ಯೂಡ್ ಹಿಂಗೆ ಮತ್ತೊಂದು ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಚೇಂಜ್ ಮಾಡಿಸಿದ್ರೆ ಭರ್ಜರಿ ಬ್ಯಾಚುಲರ್ಸ್. ತುಂಬಾ ಸೈಲೆಂಟ್ ಆಗಿ, ತುಂಬಾ ಪೀಸ್ಫುಲ್ ಆಗಿ, ತುಂಬಾ ಕಾಮ್ ಆಗಿ ಒಂದು ಮೆಂಟರಿಂಗ್ ಕೊಟ್ಟು, ಇಂಥ ಏಂಜಲ್ಸ್ ಕೊಟ್ರೆ ಯಾರು ಕೇಳಲ್ಲ ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಏಂಜಲ್ಸ್ ಬಂದಾದ್ಮೇಲೆ ನಾವು ಕೇಳಲೇಬೇಕು. ಅದೊಂದು ಖುಷಿ ಕೊಟ್ಟಿರೋಂಥ ವಿಚಾರ. ಅಂದ್ರೆ ನಮ್ಮ ತುಂಬಾ ಚೆನ್ನಾಗಿ ತೋರ್ಸೋದಕ್ಕೆ ನಾವು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಆಗಿ ಬರ್ತಿದ್ವಿ ಸ್ಟೇಜ್ ಮೇಲೆ. ಪ್ರತಿ ವಾರನೂ ನಾವಿಬ್ರು ಡಿಸ್ಕಸ್ ಮಾಡ್ತಿದ್ವಿ. ನಾನೇನಾದ್ರು ಫಸ್ಟ್ ಪ್ಲಾನ್ ಮಾಡಿದ್ರೆ ಕಾಸ್ಟ್ಯೂಮ್ನ ನಾನು ಅವ್ರಿಗೆ ಕಳಿಸಿದ್ದೆ, ಅವ್ರು ಏನಾದ್ರು ಫಸ್ಟ್ ಪ್ಲಾನ್ ಮಾಡಿದ್ರೆ ಅವ್ರು ನನಗೆ ಕಳಿಸೋರು. ಅಂದ್ರೆ ಅಟಾರ್ ಏನ್ಗೆ ಅಂದ್ರೆ ನಮ್ಮನ್ನ ನೋಡೋ ತೋರ್ಸ್ಕೊಳ್ಳೋ ರೀತಿ ಫಸ್ಟ್ ಚೆನ್ನಾಗಿರ್ಬೇಕು. ಅದಾದ್ಮೇಲೆ ನಾವು ಮಾತಾಡೋದು ಸೆಕೆಂಡ್ರಿ. ಅದು ಫಸ್ಟ್ ಇವ್ರು ಯಾವ ತರ ಬಟ್ಟೆ ಹಾಕೊಂಡ್ ಬಂದಿದ್ದಾರೆ, ಹೆಂಗ್ ಬಂದಿದ್ದಾರೆ ಅನ್ನೋದು ಜಡ್ಜ್ ಮಾಡ್ತಾರೆ. ನಾವು ಸ್ಟೇಜ್ ಮೇಲೆ ಹೋದಾಗ್ಲೂ ಅಷ್ಟೇ, ರಚುಮಾಮ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ಇಬ್ರು ಅಂದ್ರೆ ನೀವ್ ಹಾಕೊಂಬರೋ ಬಟ್ಟೆ ಫಸ್ಟ್ ಕಾಸ್ಟ್ಯೂಮೇ ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ನಾವು ಸಣ್ಣದು ಕೂಡ ನಾವು ಇದರಲ್ಲಿ ವರ್ಕ್ ಮಾಡ್ಕೊಂಡು ಹೋಗಿರೋದು. ಬರೀ ಒಂದ್ ಶೋಕ್ ಬರ್ಬೇಕು, ನಾವಿಬ್ರು ಇಲ್ಲಿ ಕೂತ್ಕೊಬೇಕು, ಒಂದು ಕಂಟೆಂಟ್ ಕೊಡ್ಬೇಕು, ತಿರ್ಗಾ ಮನೆಗೆ ಹೋಗ್ಬೇಕು, ಆತರ ವರ್ಕ್ ಮಾಡಿದ್ದೆ ಅಲ್ಲ. ಸ್ಟಾರ್ಟಿಂಗ್ ಇಂದ ನಾವ್ ಯಾವಾಗ ಪೇರಿಂಗ್ ಸ್ಟಾರ್ಟ್ ಮಾಡುದು ಅವಾಗಲಿಂದ ನಾನು ಅವ್ರಿಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಅವ್ರು ನನಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲ ಅವ್ರು ಅನ್ಕೊಂಡಾಗೆ ರಕ್ಷಕ್ ಸಿಕ್ಕಾಬಡೆ ರಫ್ ಅಂಡ್ ಟಫ್, ಹೆಂಗ್ ಚೇಂಜ್ ಮಾಡ್ತೀನಿ ಅನ್ನೋ ಆಟ ಅವ್ರಲ್ಲಿ ಒಂದಿತ್ತು ಗೊತ್ತಾ. ಅದನ್ನ ರಕ್ಷಕ್ ಇವತ್ತು ಗೆದ್ದಿರೋದು, ಜನ ಗೆಲ್ಸಿರೋದು, ಅದೊಂದು ಖುಷಿ ಇದೆ. ಅದೇ ಅವ್ರಿಗೆ ಪ್ರತಿ ಸರಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಂಡ್ ಪರ್ಸನಲ್ ಆಗಿ ನಮ್ದೊಂದು ಬಾಂಡಿಂಗ್ ರಿಯಲ್ ಆಗೇ ತುಂಬಾ ಚೆನ್ನಾಗಿದ್ರಿಂದ
ಅದನ್ನ ಆನ್ ಸ್ಕ್ರೀನ್ ಪ್ರೆಸೆಂಟ್ ಮಾಡೋಕ್ಕೂ ಈಸಿ ಆಯ್ತು. ಇವನು ಮೊದ್ಲಿನ ತರನೇ ಮಾತು ಕೇಳ್ದೆ ಹಂಗೆ ಇದ್ಬಿಟ್ಟಿದ್ರೆ ನನ್ಗೂ ತುಂಬಾ ಕಷ್ಟ ಆಗ್ಬಿಡ್ತಿತ್ತು. ಅವನು ಕೋಆಪರೇಟ್ ಮಾಡ್ತಾ ಬಂದಿದ್ರಿಂದ ಸೊ ಅವನು ಪರ್ಸನಲ್ ಆಗಿ ನನ್ ಕೆಲವೊಂದು ಕ್ವಾಲಿಟೀಸ್ ಇಷ್ಟ ಆಗ್ತಾ ಹೋಯ್ತು. ಅವನು ಹೊರಗಡೆ ಏನೇ ತೋರ್ಸ್ಕೊಂಡಿದ್ರು ಮಾಸ್ ಅಂತ, ಬಟ್ ಅವನಲ್ಲಿ ಚಿಕ್ಕ ಹುಡುಗ ಆಗಿರೋದ್ರಿಂದ ಇನ್ನಸೆನ್ಸ್ ಹಾಗೆ ಇದೆ. ಅದು ತುಂಬಾ ಇಷ್ಟ ಆಗ್ತಾ ಇತ್ತು ನನಗೆ. ಸೊ ಕಲಿಸ್ಬೋದು ಅಂತ ನನ್ಗೂ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು. ಸೊ ಅವನಿಗೂ ಥ್ಯಾಂಕ್ಸ್ ಹೇಳ್ಬೇಕು ನನ್ನ ಮಾತು ಕೇಳಿದಕ್ಕೆ. ಎಲ್ಲ ನಾನು ಏನೋ ಕಾನ್ಸೆಪ್ಟ್, ನಾನು ಬೆಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಅವ್ನ ಬಾಡಿ ಲ್ಯಾಂಗ್ವೇಜ್ಗೆ ಅದು ಸೂಟೇ ಆಗಲ್ಲ, ಬಟ್ ಸ್ಟಿಲ್ ಅವನು ಮಾಡುವಂತ ನನಗೆ ಅಪರ್ಚುನಿಟಿ ಚಾನಲ್ ಅವ್ರು ಕೊಟ್ಟಾಗ ಅದಕ್ಕೆ ಅವನು ಕೋಆಪರೇಟ್ ಮಾಡ್ತಾ, ಈ ತರ ಎಲ್ಲಾ ಎಪಿಸೋಡ್ಸ್ ಅಲ್ಲೂ ಕೋಆಪರೇಟ್ ಮಾಡ್ತಾ ಬಂದಿದ್ರಿಂದ ಅವ್ನು ಇವತ್ತು ಫಸ್ಟ್ ರನ್ನರ್ ಅಪ್ ಆಗಕ್ಕೂ ಅದು ಒಳ್ಳೇದಾಯ್ತು. ಸೊ ಈಗ ಏನಾಗುತ್ತೆ ಅಂತಂದ್ರೆ ಇವಾಗ ಒಬ್ಬೊಬ್ರು ಸಿಕ್ಕಿರ್ತಾರೆ. ಇವಾಗ ಅವ್ರು ಸಿಕ್ಕಿದ್ರೆ ನನಗೆ ಚೆನ್ನಾಗಿರ್ತಿತ್ತು, ಇವ್ರು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಲೈಕ್ ನಿಮ್ಗೂ ಅನ್ಸಿರುತ್ತೆ ಅಥವಾ ನಿಮ್ಗೂ ಅನ್ಸಿರುತ್ತೆ. ಸೊ ರಕ್ಷಕ್ ಬಿಟ್ಟು ನಿಮ್ಗೆ ಯಾರು ಪೇರ್ ಆಗ್ತಾರೆ ಅಂತ ಅನ್ಕೊಂಡಿದ್ರ ಅಥವಾ ಅವ್ರು ಆಗಿಲ್ವಾ? ನಂಗೆ ಮಾತಾಡ್ಬೇಕು, ನಾನ್ ಸ್ವಲ್ಪ ಇನ್ನು ಹೊಸದಾಗಿದ್ರಿಂದ ನನ್ಗೆ ಬಿಗಿನಿಂಗ್ ಅಲ್ಲಿ, ಇವಾಗ ಮಾತಾಡಕ್ ನಾನು ಕಲ್ತಿದ್ದೀನಿ. ಬಟ್ ಬಿಗಿನಿಂಗ್ ಅಲ್ಲಿ ಏನ್ ಮಾಡೋದಂತ ನಾನು ಸಡನ್ ಆಗಿ ಕೇಳ್ಬಿಟ್ರೆ ಕ್ವೆಶನ್ಸ್ ಏನಾದ್ರು, ಹೇಗೆ ಲೈನ್ ಮಾಡೋದು, ಸೆಂಟೆನ್ಸ್ ಫಾರ್ಮ್ ಮಾಡೋದಂತಾನೆ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇವಾಗ ಅವರು ಮಾತಾಡೋದ್ ಕಲ್ತಿಲ್ಲ, ನನಗೆ ಕೌಂಟರ್ ಕೊಡೋದ್ ಕಲ್ತಿದ್ದಾರೆ. ನಾನ್ ಸೈಲೆಂಟ್ ಆಗಿದ್ದೀನಿ, ನನ್ನ ಕ್ಯಾರೆಕ್ಟರ್ ಅವ್ರಿಗೆ ಹೋಗಿದೆ, ಅವ್ರ ಕ್ಯಾರೆಕ್ಟರ್ ನಾನು. ಅವ್ರು ಫೈರ್, ಇವಾಗ ನಾನು ಫಸ್ಟ್ ಫೈರ್ ಆಗಿದ್ದೆ, ಅವರು ಫ್ಲವರ್ ಆಗಿದ್ರು. ಇವಾಗ ಅದು ಚೇಂಜ್ ಆಗಿದೆ, ನಾನು ಫ್ಲವರ್ ಆಗಿದ್ದೀನಿ, ಅವ್ರು ಫೈರ್ ಆಗಿದ್ದಾರೆ. ನೋಡಿ ನಾನು ಎಷ್ಟು ನೀಟಾಗಿ ನಿಂತಿದ್ದೀನಿ, ನೋಡಿ ಅವ್ರು ಚೆನ್ನಾಗಿ ಮಾತಾಡ್ತಿದ್ದಾರೆ. ಹಂಗೆ ಅದು ಶಿಫ್ಟ್ ಆಗಿದೆ ಕ್ಯಾರೆಕ್ಟರ್. ನಿಮ್ ಸಹವಾಸ ದೋಷ ಅನ್ಸುತ್ತೆ. ಹೌದು, ಅದು ಒಳ್ಳೆ ಸವಾಸ. ಅದ್ ನಾನು ಅನ್ಕೊಂಡಿದ್ದೆ ಇವನಿಂದ ಅದೇ ಇವನು ಅಥವಾ ತುಂಬಾ ಚೆನ್ನಾಗಿ ಸ್ಪಾಂಟೇನಿಯಸ್ ಆಗಿ ಮಾತಾಡೋದು ಇವನು ಮತ್ತೆ ಹುಲಿ ಕಾರ್ತಿಕ್. ಸೊ ಇವ್ರಿಬ್ರಲ್ಲಿ ಯಾರಾದ್ರೂ ಬಂದ್ರೆ ನನಗೆ ಚೆನ್ನಾಗಿರುತ್ತೆ. ಸೊ ದಟ್ ನನ್ಗೆ ಕಾಂಪ್ಲಿಮೆಂಟ್ ಮಾಡ್ತಾರೆ ಅವ್ರು. ನಾನು ಸೈಲೆಂಟ್ ಆಗಿದ್ರು ಅವ್ರು ಮಾತಾಡ್ತಾರೆ. ಸೊ ಅವರಿಂದನೂ ನಾನು ಸ್ವಲ್ಪ ಕಲ್ತ್ಕೊಳ್ಳೋದಿರುತ್ತೆ ಅಂತ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾಕೋ ನನ್ಗೆ ರಕ್ಷಕನೇ ಕೊಡ್ತಾರೇನೋ ಅಂತ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು. ನಮ್ಮ ಅಮ್ಮನೂ ಹಂಗೆ ಹೇಳ್ತಾ ಇದ್ರು ಮನೇಲಿ, ನಿಂಗ್ ರಕ್ಷಕ್ಕೆ ಪಾರ್ಟ್ನರ್ ಕೊಡ್ಬೋದೇನೋ, ಏನ್ ಕೊಟ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ ಆನ್ ಸ್ಕ್ರೀನ್ ಅಂತ. ಅಮ್ಮನ ಸೆಲೆಕ್ಷನ್ ಯಾವಾಗ್ಲೂ ಬೆಸ್ಟ್ ಅಂತಾರಲ್ಲ, ಹಾಗೆ ರಕ್ಷಕ್ಕೆ ನನಗೆ ಪೇರ್ ಆಗಿ ಸಿಗ್ದ. ಸೊ ಎಂಟೈರ್ ಜರ್ನಿ ತುಂಬಾ ಕಲರ್ಫುಲ್ ಆಗಿ, ಅವನು ಲವರ್ ಬಾಯ್ ಆಗಿ ಸೂಪರ್ ಆಗಿ ಹೋಯ್ತು. ಅವರ ಮುಗುಳ್ನಗೆ ಲವರ್ ಬಾಯ್ ಅಂದ ತಕ್ಷಣ ಅವನಿಗೆ ಬೇರೆ ಡಿಂಪಲ್ ಬೀಳತ್ತೆ, ಕ್ಯೂಟ್ ಆಗಿದೆ ಅಂತ. ಹೆಂಗ್ ತೋರಿಸ್ತೀಯ, ತೋರ್ಸು ನಿನ್ ಡಿಂಪಲ್. ಅದು ಸಡನ್ ಆಗಿ ಬರೋಣ. ಅದಕ್ಕೆ ಅವನು ನನ್ ಬೈತಾ ಇದ್ರೆ, ನಿನ್ ಡಿಂಪಲ್ ಚೆನ್ನಾಗಿ, ನನಗೆ ಆಕ್ಚುಲಿ ಡಿಂಪಲ್ ಇಲ್ಲ ಅಂತ ಅಂದ್ಬಿಟ್ಟು, ಡಿಂಪಲ್ ಅಂದ್ರೆ ತುಂಬಾ ಇಷ್ಟ, ನಿಂಗ್ ಡಿಂಪಲ್ ಇದೆ ಅಲ್ಲ ಅಂತ ಹೇಳ್ತಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಕೋಪ ಮಾಡ್ಕೊಂಡು ಬೈಯಕ್ ಬಂದ್ರೆ ಸಾಕು, ಡಿಂಪಲ್ ತೋರ್ಸೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.